ಬಾಸೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಸಾಗರ್. ನೀವು ನೋಡ್ತಿದ್ರ ಸಾಗರ್ ಸ್ಟೋರೀಸ್ ಮಾಮ್. ಒಂದು ಸ್ಪೆಷಲ್ ಅನ್ಬಾಕ್ಸ್ನ ತಗೊಂಡ್ಬಂದಿದ್ದೀನಿ ಇವತ್ತು. ಫೋನ್ ಅನ್ಬಾಕ್ಸಿಂಗು. ಯಾವ ಫೋನು ಏನು ಎತ್ತ ಅಂತ ನೀವು ಪ್ರಾಬಬ್ಲಿ ಗೆಸ್ ಮಾಡಿರ್ತೀರ. ಫೋನ್ ತಮ್ಮನೆಲ್ಲ ನೋಡಿದ್ರೆ ಅಂತಾನೆ ಅರ್ಥ ಆಗಿರುತ್ತೆ. ಪ್ರಾಬ್ಲಿ ಸ್ವಲ್ಪ ಜನಕ್ಕೆ ಯೂಸ್ ಮಾಡ್ತಿರೋರು ಗೊತ್ತಾಗಿರುತ್ತೆ ಯಾವ ಫೋನ್ ಇದು ಅಂತ. ಏನು ಸ್ಪೆಷಲ್, ಏನು ಅಮರಾಂಬ್ರಿ ಫೋನ್, ಏನು ಯಾರು ತೊಗೊಂಡೇ ಇರೋದೇನು ತೊಗೊಂಡಿಲ್ಲ. ಸೊ ಎಲ್ಲ ತೊಗೊಂಡ್ರದೇ ತೊಗೊಂಡಿರೋದು ಒಂದು ಮಿಡ್ ರೇಂಜ್ ಫೋನ್ ಇದು. OnePlus ತೊಗೊಂಡಿರೋದು. OnePlus ಫಾರ್ ದ ಫಸ್ಟ್ ಟೈಮ್ ನಾನು ಬೈ ಮಾಡ್ತಾ ಇರೋದು. ಇದು ಒಂಥರ ಅನ್ಕಟ್ ವಿಡಿಯೋ ಆಗಿರುತ್ತೆ. ಒಂಥರ ಯಾವುದೇ ನಿಮಗೆ ಟೆಕ್ನಿಕಲ್ ಸ್ಪೆಕ್ಸ್ ಇದರಲ್ಲಿ ಮೆನ್ಷನ್ ಮಾಡಲಿಕ್ಕೆ ಹೋಗೋದಿಲ್ಲ. ಇದೇನು ಹೊಸ ಫೋನ್ ಏನಲ್ಲ. ಆಲ್ರೆಡಿ ಒಂದು 5-6 ತಿಂಗಳಾಗಿರ್ಬೋದು ಇದು ಲಾಂಚ್ ಆಗಿ. ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಯಾವಾಗ ಲಾಂಚ್ ಆಗಿದೆ ಅಂತ. 5-6 ತಿಂಗಳಾಗಿರ್ಬೋದು ಪ್ರಾಬಬ್ಲಿ. OnePlus Nord 2T ತೊಗೊಂಡಿದ್ದೀನಿ. ಯಾವ ಕಲರು ಏನು ಎತ್ತ ಅಂತೆಲ್ಲ ಡೀಟೇಲಾಗೆ ನೋಡ್ಬಿಡೋಣ ಗುರು. ಕಲರು ಪ್ರಾಬಬ್ಲಿ ತಮ್ಮನೆಲ್ಲ ನೋಡಿರ್ತೀರ ಅಂತ ಅನ್ಕೊಂಡಿದ್ದೀನಿ. ಓಕೆ ಗುರು, ಬಂದ್ಬಿಡೋಣ ಮ್ಯಾಟಿಗೆ. ಇವಾಗ ಅನ್ಬಾಕ್ಸ್ ಮಾಡ್ಬಿಡೋಣ. ಏನು ಗುರು ಗಿಫ್ಟ್ ಅಂತೆಲ್ಲ ಹಾಕಿದ್ದೆ, ಏನು ಗಿಫ್ಟ್ ಬಂದಿದೆ ಅಂತೆಲ್ಲ ಕೇಳ್ಬೋದು ನೀವು. ಆ್ಯಕ್ಚುಲಿ ಇದು ಗಿಫ್ಟೇನೆ ನನಗೆ ಬಂದಿರುವಂಥದ್ದು. ನನಗೆ ನಾನೇ ಗಿಫ್ಟ್ ತೊಗೊಂಡಿದ್ದೀನಿ. ಯಾವಾಗಲೂ ನಿಮ್ಗೆ ಅನ್ಬಾಕ್ಸ್ ಮಾಡಿದಾಗೆಲ್ಲ ನನಗೆ ನಾನೇ ಗಿಫ್ಟ್ ತೊಗೊತೀನಿ ಅಂತಲೇ ಹೇಳೋದು. ಇವಾಗ ನನ್ನ ಬರ್ತ್ಡೇ ಬೇರೆ ಬರ್ತಿರೋದ್ರಿಂದ ನಾಡ್ದು ನನ್ನ ಬರ್ಡೇ. ಸೊ ನನಗೆ ನಾನೇ ಗಿಫ್ಟ್ ತೊಗೊಂಡಿದ್ದೀನಿ. ಯಾಕಂದರೆ ಬೇರೆ ಯಾರು ಕೊಡ್ಸಲ್ವಲ್ಲ, ಅದಕ್ಕೋಸ್ಕರ ನನಗೆ ನಾನೇ ಗಿಫ್ಟ್ ತೊಗೊಬೇಕು. ಒಂಥರ ಬರ್ಡೇ ಗಿಫ್ಟ್ ಅಂತ ಹೇಳಬೇಕು ಈ ಫೋನ ನಾನು. ಸೊ ಓಕೆ, ಅನ್ಬಾಕ್ಸ್ ಮಾಡ್ಬಿಟ್ಟು ನೋಡೋಣ ಫೋನು ಫಸ್ಟ್ ಇಂಪ್ರೆಷನ್ ಹೆಂಗಿದೆ ಅಂತ. ಟೆಕ್ನಿಕಲ್ ಸ್ಪೆಕ್ಸ್ ಬಗ್ಗೆ ಎಲ್ಲ ಕೇಳೋದಕ್ಕೆ ಹೋಗ್ಬೇಡಿ. ಟೆಕ್ನಿಕಲ್ ಸ್ಪೆಕ್ಸ್ ಎಲ್ಲ ನೀವು ನೋಡಿರ್ತೀರ ಆಬ್ವಿಯಸ್ಲಿ. ಈ ಫೋನ್ದೆಲ್ಲ ಆಲ್ರೆಡಿ 4-5 ತಿಂಗಳಾಗಿದೆಲ್ಲ ಲಾಂಚ್ ಆಗಿಬಿಟ್ಟು. ಸೊ ಏನಿಲ್ಲ ಆಗಿರೋ ನಾರ್ಮಲ್ ಫೋನ್ ಇದ್ದಂಗೆ ಇರುತ್ತೆ. ಏನು ಅಂತ ಹೆವಿ ಹೈ ಎಂಡ್ ಫೋನ್ ಅಲ್ಲ, ಇದೊಂಥರ ಮಿಡ್ ಎಂಡ್ ಫೋನು. ಈ ಪ್ರೈಸ್ ರೇಂಜಲ್ಲಿ ಆ್ಯಕ್ಚುಲಿ ನನಗೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಇತ್ತು ಯಾವ ಫೋನ್ನ ತೊಗೊಬೇಕು ಅಂತ. ಸೊ ಇದಕ್ಕೊಂಥರ ಟಕ್ಕರ್ ಕೊಡುವಂಥ ಫೋನ್ ಬಂದ್ಬಿಟ್ಟು ನಥಿಂಗ್ ಫೋನು, ಜೊತೆಗೆ ಐಕು ನಿಯೋ 6 ಅಂತ ಒಂದಿದೆಯಲ್ಲ ಆ ಒಂದು ಫೋನು. ಸೊ ಈ ಪ್ರೈಸ್ ರೇಂಜಲ್ಲಿ ಇದಕ್ಕೆ ಒಂಥರ ಟಕ್ಕರ್ ಕೊಡುವಂಥ ಫೋನ್ಗಳು. ಬಟ್ ನನಗೆ OnePlusನ ತೊಗೊಬೇಕು ಅಂತ ಅನ್ನಿಸ್ತು. ಫಾರ್ ದ ಫಸ್ಟ್ ಟೈಮ್ ನಾನು OnePlusನ ತೊಗೊತಾ ಇರೋದು. ವಿಡಿಯೋ ಇನ್ಮೇಲೆಲ್ಲ OnePlus ಅಲ್ಲೇ ಬರುತ್ತೆ ಅಂತ ನಾನು ಅನ್ಕೊಳ್ಳೋದೇನು. ಇನ್ಮೇಲಿಂದ OnePlus ಅಲ್ಲೇ ಬರುತ್ತೆ ವಿಡಿಯೋಸ್ಗಳೆಲ್ಲ. ಐಫೋನ್ ಇದೆ ಆ್ಯಕ್ಚುಲಿ, ಐಫೋನ್ ಇದೆ, ಜೊತೆಗೆ ಪೋಕೋ ಇವಾಗ ಶೂಟ್ ಮಾಡ್ತಿರೋದು. ಇವಾಗ OnePlus 3 ಫೋನ್ ಇರುತ್ತೆ. ಇವಾಗ ಪೋಕೋಗೆ ಸ್ವಲ್ಪ ರೆಸ್ಟ್ ಕೊಡೋಣ ಅಂತ ಪೋಕೋ X2 ಇಷ್ಟು ದಿನ ವಿಡಿಯೋಸ್ಗಳು ಬರ್ತಿತ್ತು. ಕ್ಯಾಮ್ರಾ ಬೇರೆ ಇದೆ. ಕ್ಯಾಮ್ರಾದಲ್ಲಿ ನನಗೇನು ಅಷ್ಟೊಂದು ಏನು ಹೇಳ್ತೀರಾ ಕನ್ವೀನಿಯೆಂಟ್ ಇಲ್ಲ ನನಗೆ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡೋದಕ್ಕೆ ವಿಡಿಯೋನ. ಯಾಕಂದರೆ ಟ್ರಾನ್ಸ್ಫರ್ ಮಾಡೋದು, ಎಡಿಟ್ ಮಾಡೋದು, ಹಾಕ್ಕೊಂಡು ಎಲ್ಲ ಸಿಕ್ಕಾಪಡೆ ನನಗೆ ಒಂಥರ ಮೆಸಪ್ ಆಗೋಗ್ಬಿಡ್ತೀನಿ. ಸೊ ಆದ್ದರಿಂದ ನಾನು ಫೋನಲ್ಲಿ ಶೂಟ್ ಮಾಡೋದಕ್ಕೆ ಒಂಥರ ಇಷ್ಟಪಡ್ತೀನಿ, ಫೋನಲ್ಲಿ ಅಪ್ಲೋಡ್ ಮಾಡೋದಕ್ಕೂ ಇಷ್ಟಪಡ್ತೀನಿ. ಸೊ ಅದರಿಂದ ಒಂದು ಅಪ್ಗ್ರೇಡ್ ಮಾಡೋಣ ನಮ್ಮ ಚಾನಲ್ಗೆ ಅಂತ ಅನ್ನಿಸ್ತು. ಜೊತೆಗೆ ಬರ್ತ್ಡೇಗೆ ಗಿಫ್ಟ್ ತೊಗೊಳೋಣ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಈ ಒಂದು ಫೋನ್ ತೊಗೊಂಡ್ರು. ಜಾಸ್ತಿ ಕತೆ ಎಲ್ಲ ಶೂಟ್ ಹಾಕಿದ್ದು, ಇವಾಗ ಸಾಕು ಮ್ಯಾಟ್ರಿಗೆ ಬಂದ್ಬಿಡೋಣ. ಫೋನ್ ಅನ್ಬಾಕ್ಸ್ ಮಾಡ್ಬಿಟ್ಟು ನೋಡೋಣ ಫೋನ್ ಹೆಂಗಿದೆ ಅಂತ. ಫಸ್ಟ್ ಇಂಪ್ರೆಷನು, ನಾವು ಸಿಸರ್ ಎಲ್ಲ ಹಿಡ್ಕೊಂಡು ಪ್ರೊಫೆಷ್ನಲ್ ಆಗಿ ಅನ್ಬಾಕ್ಸ್ ಮಾಡೋ ಸೀನ್ಗಿನೆಲ್ಲ ಇಲ್ಲ, ಗೊತ್ತಿರೋದೆ ಲೋಕಲ್ ಆಗಿ ಕಿತ್ತಿ ಅದಷ್ಟೇ. ಸೊ OnePlus Nord ಬಾಕ್ಸು, ಬ್ಲ್ಯಾಕ್ ಕಲರ್ ಬಾಕ್ಸು. ನಾರ್ಮಲ್ OnePlus ಫೋನ್ಗಳು ಹೆಂಗೆ ಬರ್ತಾವೋ ಅದೇ ಥರನೇ ಬಂದಿದೆ. ನಾನು ಫಸ್ಟ್ ಟೈಮ್ ತೊಗೊತಿರೋದು OnePlusನ. ನಮ್ಮ ಫ್ಯಾಮಿಲಿ ಕೂಡ ಯಾರು ಕೂಡ OnePlusನ ಯೂಸ್ ಮಾಡಲೇ. ಇದು ಫಾರ್ ದ ಫಸ್ಟ್ ಟೈಮು ನಮ್ಮ ಮನೇಲಿ OnePlus ಫೋನ್ ಬರ್ತಾ ಇರೋದು. ಐಫೋನ್ 2 ಇದೆ. OnePlusನ ನೋಡೋಣ ಹೆಂಗಿದೆ ಅಂತ ಫೋನ್. ಇವಾಗ ಅನ್ಬಾಕ್ಸ್ ಮಾಡ್ಬಿಡೋಣ. ಬಾಕ್ಸ್ ಎಲ್ಲ ಕವರ್ ಹಾಕ್ಬಿಟ್ಟು ಸುತ್ತಿದ್ದಾರೆ. ನೋಡೋಣ ಬನ್ನಿ ಹೆಂಗಿದೆ ಅಂತ. ಏನೋ ಶೈನಿಂಗ್ ಬೇರೆ ಹೊಡಿತಿದೆಯಲ್ಲ ಗುರು ಬಾಕ್ಸ್ ಮೇಲೆ. ಓಪನ್ ಮಾಡ್ಬಿಡೋಣ ಹೆಂಗಿದೆ ಅಂತ ನೋಡ್ಬಿಡೋಣ. ಓಕೆ, ಬಾಕ್ಸ್ ಏನೋ ಗಟ್ಟಿಯಾಗಿದೆ. ಫೋನ್ ಗಟ್ಟಿಯಾಗಿದೆಯಾ? ಓಕೆ, ಓಪನ್ ಮಾಡಿದ ತಕ್ಷಣ ಒಂದು ಕವರ್ ಕೊಟ್ಟಿದ್ದಾರೆ. ಬ್ಯಾಕ್ ಕೇಸ್ ಥರ ಕೊಟ್ಟಿದ್ದಾರೆ. ಒಂಥರ ಟ್ರಾನ್ಸ್ಪರೆಂಟ್ ಆಗಿದೆ. ಬಟ್ ಆದರೂ ಫುಲ್ ಟ್ರಾನ್ಸ್ಪರೆಂಟ್ ಏನಲ್ಲ. ಫುಲ್ ಟ್ರಾನ್ಸ್ಪರೆಂಟ್ ಅಂತೂ ಸುಮ್ಮನೆ ವೇಸ್ಟು, ಎಲ್ಲೋ ಆಗಿಬಿಡುತ್ತೆ. ಇದು ಎಲ್ಲೋ ಆಗುತ್ತೋ ಎಲ್ಲೋ ಆಗೋದಿಲ್ಲೋ ಗೊತ್ತಿಲ್ಲ, ನನಗಂತೂ ಯೂಸ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಫೈನಲಿ ಮಾಮ್, ಹಿಯರ್ ಈಸ್ ಮೈ ಫಸ್ಟ್ OnePlus ಫೋನ್ Nord 2T. ನೋಡ್ತಾ ಇರ್ಬೋದು ಹೆಂಗಿದೆ ಅಂತ. ಈ ಕಲರ್ ಬಂದು ಜೇಡ್ ಫಾಗ್ ಅಂತ ಕಾಣಿಸುತ್ತೆ. ಓಪನ್ ಮಾಡ್ಬಿಡೋಣ ಏರಿ. ಅದೇನೋ ಗೊತ್ತಿಲ್ಲ, ಫಸ್ಟ್ ಟೈಮು ಇದನ್ನು ಅಪೀಲ್ ಮಾಡೋದಕ್ಕೆ ಒಂಥರ ಮಜಾ ಇರುತ್ತೆ. ಬಂತು ಫೋನು. ಅವರೇ ಗಾರ್ಡ್ ಬೇರೆ ಹಾಕಿದ್ದಾರೆ ಗುರು. ಸ್ಕ್ರೀನ್ ಗಾರ್ಡ್ ಹಾಕಿದ್ದಾರೆ. ಟೆಂಪರ್ ಗ್ಲಾಸ್ ಅಲ್ಲ, ಸ್ಕ್ರೀನ್ ಗಾರ್ಡ್ ಥರ ಏನೋ ಹಾಕಿದ್ದಾರೆ. ಗಾಡೆ ಅಂತ ಕಾಣಿಸಿದ್ದು. ಟೆಂಪರ್ ಗ್ಲಾಸ್ ಥರ ಥಿಕ್ನೆಸ್ ಏನಿಲ್ಲ ಇದು. ಸ್ಕ್ರೀನ್ ಗಾರ್ಡ್ ಹಾಕಿದರೆ. ಈ ಕಲರ್ ಬಂದು ಇದೊಂಥರ ನಿಮಗೆ ಯಾವ ಕಲರ್ ಗುರು, ಇದೊಂಥರ ಜೇಡ್ ಫಾಗ್ ಅಂತ ಕರೀತಾರೆ ಈ ಕಲರ್. ಒಂಥರ ಈ ಕಲರ್ ಮೆನ್ಷನ್ ಮಾಡೋಕ್ಕೆ ಬರ್ತಿಲ್ಲ ನನಗೆ, ಆ ಥರ ಕಲರ್ ಇದೆ ಇದು. ಒಂಥರ ಗ್ರೀನ್ ಇಶ್ಯೂ ಇದೆ, ಒಂಥರ ಸಿಮೆಂಟ್ ಇಶ್ಯೂ ಇದೆ, ಒಂಥರ ಮಿಕ್ಸ್ ಅಂತ ಅಂದ್ಕೊಳ್ಳಿ. ಎರಡನ್ನೂ ಮಿಕ್ಸ್ ಮಾಡಿ ಯಾವ ಕಲರ್ ಬರುತ್ತೋ ಆ ಥರ ಕಲರ್ ಇದೆ ಇದು ಹಿಂದಗಡೆ. ಸೊ ಇನ್ನೊಂದು ವೇರಿಯಂಟ್ ಬರುತ್ತೆ ಇದರಲ್ಲಿ, ಶ್ಯಾಡೋ ಅಂತ, ಗ್ರೇ ಶ್ಯಾಡೋ ಅಂತ ಒಂದು ವೇರಿಯಂಟ್ ಬರುತ್ತೆ. ಅದು ಬ್ಲ್ಯಾಕ್ ಇರುತ್ತೆ, ಒಂಥರ ಮ್ಯಾಟ್ ಫಿನಿಶ್ ಇರುತ್ತೆ. ಇದು ಗ್ಲಾಸ್ ಫಿನಿಶ್ ಬರುತ್ತೆ. ಸೊ ನೋಡಿರ್ತೀರ, ಇದೇನು ಹೊಸದೇನಲ್ಲ, ಸುಮಾರು ವೀಡಿಯೋಸ್ ಇದ್ದಾವೆ ಯೂಟ್ಯೂಬಲ್ಲಿ ಇದ್ರ ಬಗ್ಗೆ. ಸೊ ಆಲ್ರೆಡಿ ಸ್ಟಾರ್ಟೇ ಆಗೋಗ್ಬಿಟ್ಟಿದೆ, ಏನೋ ಒತ್ತಿದೆ ಸ್ಟಾರ್ಟ್ ಆಗೋಗ್ಬಿಡ್ತು. ಫೋನ್ ಅಂತೂ ಆನ್ ಆಗಿದೆ, ಡೂಪ್ಲಿಕೇಟ್ ಅಲ್ಲ. ಫೋನ್ನ ಸೈಡ್ಗೆ ಇಟ್ಬಿಟ್ಟು ಇವಾಗ ಬಾಕ್ಸಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ನೋಡ್ಬಿಡೋಣ. ಇನ್ನೇನು ಕೊಟ್ಟಿರ್ತಾರೆ ಬಾಕ್ಸಲ್ಲಿ? ಚಾರ್ಜರ್ನ ಕೊಟ್ಟಿರ್ತಾರೆ. 80 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್, ಜೊತೆಗೆ Type-C to USB ಕೇಬಲ್ಲು, ಆರೆಂಜ್ ಕಲರು. OnePlus ಅವ್ರದ್ದು ಗೊತ್ತಿರೋದೇ, ಒಂಥರ ಇವ್ರದ್ದು ಸಿಗ್ನೇಚರ್ ಇದು. ಸೊ ಈ ಥರ ಕೊಟ್ಟಿದ್ರೆ ಅಷ್ಟೇ ಗುರು, ಬೇರೆ ಏನೂ ಇಲ್ಲ. 80 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್. ನೋಡಿ ಎಷ್ಟು ದಪ್ಪ ಇದೆ ಚಾರ್ಜರ್ ಅಂತ. ಸೊ ಆ್ಯಕ್ಚುಲಿ 27 ವಾಟ್ ನಾನು ಪೋಕೋಗೆ ಯೂಸ್ ಮಾಡ್ತಿದ್ದು, ಅದನ್ನೇ ದಪ್ಪ ಇದೆ ಇದಕ್ಕಿಂತ.
ಸೊ ಒಂದು ಸ್ವಲ್ಪ ನೋಡಿ 80 ವ್ಯಾಟ್ ಅಂತ ಬರ್ದಿರಿದ್ರ ಮೇಲ್ಗಡೆ ಕಾಣಿಸ್ತಿಲ್ಲ ಅಂತ ಕಾಣಿಸುತ್ತೆ ನಿಮಗೆ. ಓಕೆ ಬಿಡಿ, ಕಾಣಿಸ್ಬಿಡ್ತಾನೆ, ಏನು ಮಾಡ್ತೀರಾ ನೀವು ತೊಗೊಂಡಿರ್ತೀರ ಸುಮಾರು ಜನ ಈ ಫೋನ್ನ. ಸೊ ಓಕೆ, ಇಷ್ಟ ಆಗಿತ್ತು OnePlus Nord 2ನ ಅನ್ಬಾಕ್ಸಿಂಗು. ಸೊ ಏನಕ್ಕೆ ತೊಗೊಂಡಿರೋದು ಗೊತ್ತು ತಾನೆ ನಿಮಗೆ, ಬೇಸಿಕಲಿ ವಿಡಿಯೋ ಮಾಡೋದಕ್ಕೋಸ್ಕರ. ನಾನೇನು ಪರ್ಫಾರ್ಮೆನ್ಸ್ ನಿಮಗೆ ಗೇಮಿಂಗ್ ಪರ್ಫಾರ್ಮೆನ್ಸು ಅದು ಇದು ಅಂತ ಎಲ್ಲ ನೋಡ್ಕೊಂಡು ತೊಗೊಂಡಿಲ್ಲ. ಐಕು ತೊಗೊಬೇಕಾಗಿತ್ತಲ್ವಾ ಗುರು, ನೀನು ಬೆಂಕಿ ಫೋನು, ಗೇಮಿಂಗ್ ಫೋನು, ನಥಿಂಗೇ ಬೆಸ್ಟ್ ಅಲ್ವಾ ಗುರು ಅಂತ ಬರ್ತೀರಾ ಸ್ವಲ್ಪ ಜನ. ಬಟ್ ಆದರೂ ಈ ಫೋನ್ ನನಗೇನೋ OnePlusನ ಒಂದ್ಸಲ ನಾನು ಟ್ರೈ ಮಾಡಬೇಕು ಅಂತ ಅನ್ನಿಸ್ತು. OnePlusನ ಒಂದ್ಸಲ ನಾನು ಟ್ರೈ ಮಾಡಿಲ್ಲ. ಜಿಯೋಮಿ ಟ್ರೈ ಮಾಡಿದ್ದೀನಿ, ಪೋಕೋ ಟ್ರೈ, ಜಿಯೋಮಿ ಅವ್ರದ್ದೇ ಅಲ್ವಾ ಅದೆಲ್ಲ. ಸೊ ಓಕೆ, ಇನ್ನೂ ಸುಮಾರು ಫೋನ್ಗಳನ್ನ ಟ್ರೈ ಮಾಡಿದ್ದೀನಿ. ಸ್ಯಾಮ್ಸಂಗ್ ಟ್ರೈ ಮಾಡಿದ್ದೀನಿ, ಬೆಜಾನ್ ಫೋನ್ಗಳನ್ನ ಟ್ರೈ ಮಾಡಿದ್ದೀನಿ. ಬಟ್ OnePlusನ ಫಾರ್ ದ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ನೋಡೋಣ ಪರ್ಫಾರ್ಮೆನ್ಸ್ ಹೆಂಗಿರುತ್ತೆ ಅಂತ. ಫೋನ್ನ ತೊಗೊಂಡ್ಮೇಲೆ ಸ್ವಲ್ಪನಾದ್ರೂ ಇದ್ರ ಬಗ್ಗೆ ಸ್ಪೆಕ್ಸ್ ಹೇಳಿಲ್ಲ ಅಂತಂದರೆ ಹೆಂಗೆ ಗುರು, ಆಮೇಲೆ ನೀವು ಅಜೀಬ್ ಅಂತ ಅನ್ಕೊಂಡ್ಬಿಡ್ತೀರಾ. ಸ್ವಲ್ಪನಾದ್ರೂ ಸ್ಪೆಕ್ಸ್ ಹೇಳೋಣ. 6.4 ಇಂಚ್ದೇನೋ ಡಿಸ್ಪ್ಲೇ ಬರ್ತಿದ್ದು, ಆಮೇಲೆ ಡಿಸ್ಪ್ಲೇ ಬರುತ್ತೆ. ಜೊತೆಗೆ ಕ್ಯಾಮ್ರಾ ಕ್ಯಾಮ್ರಾ ನೋಡ್ಕೊಂಡೆ ಅಲ್ವಾ ನಾನು ತೊಗೊಂಡಿರೋದು. ಆ್ಯಕ್ಚುಲಿ ವಿಡಿಯೋ ಶೂಟ್ ಮಾಡೋಕ್ಕೆ ಅಂತಲೇ ತೊಗೊಂಡಿರೋದು. ಕಂಪ್ಲೀಟ್ಲಿ ಇದು ಯೂಟ್ಯೂಬ್ಗೆ ಅಂತಲೇ ಇವಾಗ ಎತ್ತಿಟ್ಬಿಡ್ತೀನಿ. ಪೋಕೋ ಫೋನ್ ಕೂಡ ಇದೆ. ಸೊ ಅದನ್ನು ಕೂಡ ಅವಾಗ ಯೂಸ್ ಮಾಡಿ, ಯಾವಾಗ ಎರಡೆರಡು ಒಂಥರ ಡಿಫ್ರೆಂಟಾಗಿ ವಿಡಿಯೋ ಮಾಡಬೇಕು ಅಂದಾಗ ಅದು ಕೂಡ ಬೇಕಾಗುತ್ತೆ. ಸೊ ಅದನ್ನೇನು ಎಸ್ಬಿಡ್ತೀನಿ ಅಂತಲ್ಲ, ಅದನ್ನು ಇಟ್ಕೊಂಡಿರ್ತೀನಿ ವಿಡಿಯೋ ಮಾಡೋದಕ್ಕೋಸ್ಕರನೇ. ಸೊ 32 MP ಫ್ರಂಟ್ ಕ್ಯಾಮ್ರಾ ಬರುತ್ತೆ. ಜೊತೆಗೆ ರೇರ್ ಕ್ಯಾಮ್ರಾ ಬಂದ್ಬಿಟ್ಟು 50 MP ಸೋನಿ IMX ಸೆನ್ಸರ್ ಎರಡು ಕೂಡ. ಆಮೇಲೆ 8 MPದು ವೈಡ್ ಆ್ಯಂಗಲ್ ಸೆನ್ಸರ್ ಇದೆ. ಜೊತೆಗೆ 2 MP ಸೆನ್ಸರ್ ಇದೆ. 2 MPದು ಒಂದು ಕ್ಯಾಮ್ರಾ ಇದೆ. ಸೊ 3 ಕ್ಯಾಮ್ರಾ ಹಿಂದೆ ಬರುತ್ತೆ. ಒಂಥರ ಏನು ಹೇಳ್ತಾರೆ ಇದಕ್ಕೆ, ಹಿಂದೆಗಡೆ ಒಂಥರ ಗೊಂಬೆಗಳು ಬರ್ತಾವಲ್ಲ, ದಪ್ಪ ಕಣ್ಣಿರೋಂಥ ಗೊಂಬೆಗಳು, ಆ ಥರ ಕಾಣ್ತದೆ. ಅಷ್ಟು ದಪ್ಪ ಕೊಟ್ಟಿದ್ದಾರೆ ಒಂದು ಐಫೋನ್ನ. ನೋಡಿ ಐಫೋನ್ ಹೆಂಗಿದೆ ಅಂತ. ಆ್ಯಕ್ಚುಲಿ iPhone 12 ಇತ್ತು. iPhone 12 ಕೂಡ ಇದೇ ಥರ ಬರೋದು. ಬಟ್ ಇನ್ನೂ ಅಗಲ ಮಾಡಿಬಿಟ್ಟಿದ್ರಿ ಇದು. ಸೊ ಒಂಥರ ಐಫೋನ್ನ ಕಾಪಿ ಮಾಡಿದ್ರೆ ಅಂತ ಹೇಳಬೇಕು. ಐಫೋನಲ್ಲಿ ವಿಡಿಯೋ ಮಾಡೋದಕ್ಕೆ ಏನು ಪ್ರಾಬ್ಲಮ್ ಅಂತಂದರೆ, ಇಂಡೋರಲ್ಲಿ ಲೋ ಲೈಟಲ್ಲಿ ಅಷ್ಟೊಂದು ಪರ್ಫಾರ್ಮೆನ್ಸ್ ಚೆನ್ನಾಗಿರೋದಿಲ್ಲ. ಐಫೋನಲ್ಲಿ ಸ್ವಲ್ಪ ನಾಯ್ಸ್ ಬರುತ್ತೆ ವಿಡಿಯೋದಲ್ಲಿ. ನೀವು ಯೂಸ್ ಮಾಡ್ತಿದ್ದೀರಾ ಅಂತ ನನಗೆ ಗೊತ್ತಿರುತ್ತೆ. ಔಟ್ಡೋರ್ಗೆ ಒನ್ ಆಫ್ ದ ಬೆಸ್ಟ್ ಇದೆ ಐಫೋನಲ್ಲಿ ವಿಡಿಯೋ ಮಾಡಬೇಕಾದ್ರೆ. ವ್ಲಾಗ್ ಮಾಡೋದಕ್ಕೆ ಎಲ್ಲ ಐಫೋನ್ ಬೆಸ್ಟು. ಬಟ್ ಇಂಡೋರಲ್ಲಿ ವಿಡಿಯೋ ಮಾಡ್ತಿರ್ಬೇಕಾದ್ರೆ, ಸ್ವಲ್ಪ ಲೋ ಲೈಟಲ್ಲಿ ವಿಡಿಯೋ ಮಾಡ್ತಿರ್ಬೇಕಾದ್ರೆ ಸ್ವಲ್ಪ ನಾಯ್ಸ್ ಇನ್ಕ್ಲೂಡ್ ಆಗುತ್ತೆ. ಸೊ ಅದರಿಂದ ಐಫೋನು ಇಂಡೋರಲ್ಲಿ ವಿಡಿಯೋ ಮಾಡೋದಕ್ಕೆ ಬೆಸ್ಟ್ ಅಲ್ಲ. ನಾನು ಸಜೆಸ್ಟ್ ಮಾಡ್ತೀನಿ, ನೀವು ಏನಾದ್ರು ಇಂಡೋರಲ್ಲಿ ಕೂತ್ಕೊಂಡು ವಿಡಿಯೋ ಮಾಡ್ತೀರಾ, ಯೂಟ್ಯೂಬ್ ವೀಡಿಯೋಸ್ ಮಾಡ್ತೀರಾ ಅಂತಂದರೆ ಐಫೋನು ಬೆಸ್ಟ್ ಅಲ್ಲ. ಐಫೋನು ತೊಗೊಳೋದಕ್ಕೆ ಹೋಗ್ಬೇಡಿ. ಔಟ್ಡೋರಲ್ಲಿ ಕೂತ್ಕೊಂಡು ವಿಡಿಯೋ ಮಾಡ್ತೀರಾ ಅಂತಂದರೆ ಮಾತ್ರ ತೊಗೊಳ್ಳಿ. ಔಟ್ಡೋರಲ್ಲಿ ವ್ಲಾಗ್ಸ್ ಮಾಡ್ತೀರಾ ಅಂತಂದರೆ ಐಫೋನು ತೊಗೊಳ್ಳಿ, ಒನ್ ಆಫ್ ದ ಬೆಸ್ಟು. ಇದಕ್ಕಿಂತ ಸ್ಟೆಬಿಲೈಸೇಷನ್ ಇರುವಂಥ ಫೋನು, ಜೊತೆಗೆ ಔಟ್ಡೋರಲ್ಲಿ ಶೂಟ್ ಮಾಡಬೇಕಾದ್ರೆ ಕ್ಲಾರಿಟಿ ಕೊಡುವಂಥ ಫೋನು ಬೇರೆ ಯಾವುದು ಸಿಗೋದಿಲ್ಲ. ಆ್ಯಕ್ಚುಲಿ ಮಗ ಇವಾಗ OnePlus ಏನು ಬರ್ತಾ ಇದೆ, OnePlus ಥರ ಉಳ್ಕೊಂಡಿಲ್ಲ. ಮುಂಚೆ ಏನಿತ್ತು, 3-4 ವರ್ಷದ ಹಿಂದೆ OnePlus ಏನಿತ್ತು, ಹೈಪ್ ಹೆಂಗಿತ್ತು OnePlusಗೆ, ಸೊ ಆ ಥರ ಇವಾಗ OnePlus ಉಳ್ಕೊಂಡಿಲ್ಲ. OnePlus ಅಂತಂದರೆ ಆ್ಯಂಡ್ರಾಯ್ಡಲ್ಲೇ ಒಂಥರ ಟಾಪ್ ನಾಚ್ ಅಂತ ಅವಾಗ ಕರಿತಾ ಇದ್ವಿ. ಬಟ್ ಇವಾಗ ಅಷ್ಟೊಂದು ಚೆನ್ನಾಗಿ ಉಳ್ಕೊಂಡಿಲ್ಲ, ಗೊತ್ತು ನನಗೂ ಕೂಡ. ಸುಮಾರು ಜನ ಹೇಳ್ತೀರಾ, ಏನು ಗುರು OnePlus ಅದು ಇದು ಡಬ್ಬಾ ಥರ ಇರುತ್ತೆ ಫೋನ್ಗಳು ಅಂತ. ಸೊ ನೋಡೋಣ, ನಾನು ಕೂಡ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ OnePlus ಯಾವ ಥರ ಇರುತ್ತೆ ಫೋನು ಅಂತ. ಯಾಕಂದರೆ ಇವಾಗ ಪೋಕೋ ಫೋನ್ ನಾನು 3 ವರ್ಷದಿಂದ, ಲಿಟ್ರಲಿ 2 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ಸೊ ನನಗೆ ಹೆವಿ ಪರ್ಫಾರ್ಮೆನ್ಸ್ನ ಕೊಟ್ಟಿದೆ ಪೋಕೋ ಜಿಯೋಮಿ ಫೋನು. ಇದನ್ನು ತೊಗೊಂಡಿರೋದು ನಾನು ಅರೌಂಡ್ 18-90 ಸಾವಿರಕ್ಕೇನೋ ತೊಗೊಂಡಿದ್ದೆ 2019 ಅಂತ ಅನ್ಕೊತೀನಿ. 2020 ಸ್ಟಾರ್ಟಿಂಗಲ್ಲಿ ಅಂತ ಅನ್ಕೊಳ್ಳೋ ಅರೌಂಡ್ 3 ವರ್ಷ ಆಗ್ತಾ ಬಂತು ಪೋಕೋ ತೊಗೊಂಡು ನಾನು. ಸೊ ಈ ಫೋನಲ್ಲಿ ಇನ್ಮೇಲೆ ವಿಡಿಯೋ ಮಾಡೋ ಎಕ್ಸ್ಪೀರಿಯನ್ಸ್ ಯಾವ ಥರ ಇರುತ್ತೆ ಅಂತ ವಿಡಿಯೋ ಮಾಡಾದ್ಮೇಲೆ ನಿಮಗೆ ಶೇರ್ ಮಾಡ್ತೀನಿ. ಈ ಫೋನ್ದು ವೇರಿಯಂಟ್ ಬಗ್ಗೆ ಡಿಸ್ಕಸ್ ಮಾಡಿಲ್ಲ ಅಲ್ವಾ ಅವರು. ಈ ವೇರಿಯಂಟ್ ಬಂದ್ಬಿಟ್ಟು 8GB 128GB ವೇರಿಯಂಟು. ಇನ್ನೂ ಒಂದು ಹೈಯರ್ ಲೆವೆಲ್ ವೇರಿಯಂಟ್ ಬೇರೆ ಇದೆ ಇದರಲ್ಲಿ. ಸೊ ಅದು 256GB ವೇರಿಯಂಟ್ ವಿತ್ 12GB ರ್ಯಾಮು, ಇದು 8GB ರ್ಯಾಮು. ಸೊ ಅಷ್ಟೊಂದೆಲ್ಲ ಏನು ಅಗತ್ಯತೆ ಇಲ್ಲ ಅಂತ ಅನ್ನಿಸ್ತು ನನಗೆ. ಸೊ ಅದಕ್ಕೋಸ್ಕರ ತೊಗೊಳಕ್ಕೆ ಹೋಗಲಿಲ್ಲ. ಅದು ಬಂದು ನಿಮಗೆ 34,000 ರೇಂಜ್ ಏನೋ ಆಗುತ್ತೆ. ಇದು ಬಂದು 29,000 ಆಗುತ್ತೆ ನಿಮ್ಗೇನಾದ್ರು ಇವಾಗ ತೊಗೊತೀರಾ ಅಂತಂದರೆ. ಫೈನಲಿ ಮಗ ಹೊಸ ಫೋನ್ ಅಂತ ತೊಗೊಂಡಿದ್ದಾಯ್ತು. ನೋಡೋಣ ಅದೇನು ಕಿತ್ತು ಗುಡಿ ಹಾಕ್ತೀನಿ, ಎಷ್ಟು ವಿಡಿಯೋಗಳನ್ನ ಮಾಡ್ತೀನಿ ಈ ಫೋನಲ್ಲಿ ಅಂತ. ಇದೇ ಫೋನಲ್ಲಿ ಮಾಡ್ತೀನೋ ಅಥವಾ ಮತ್ತೆ ಪೋಕೋದಲ್ಲೇ ಮಾಡ್ತೀನೋ ಗೊತ್ತಿಲ್ಲ. ತಿಕ್ಲಿಗಿರಾಕಿ ಇದ್ದಂಗೆ ಯಾವ್ದ್ರಲ್ಲಿ ಬೇಕಾದ್ರೂ ಮಾಡ್ತಾ ಇರ್ತೀನಿ. ಪರ್ಫಾರ್ಮೆನ್ಸ್ ಮೇಲೆ ಡಿಪೆಂಡು. ಇನ್ನೂ ಚೆಕ್ ಮಾಡಿಲ್ಲ ಯಾವ ಥರ ಇದೆ ಕ್ಯಾಮ್ರಾ ಕ್ಲಾರಿಟಿ, ಕ್ವಾಲಿಟಿ ಎಲ್ಲ. ನೋಡೋಣ ಹೆಂಗೆ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಜೊತೆಗೆ ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಚೆನ್ನಾಗೇನಾದ್ರು ಬಂತು ಅಂತ ಅಂದರೆ. ಸೊ ಇದಿಷ್ಟು ಆಗಿತ್ತು OnePlus Nord 2T ಕಹಾನಿ. ನೋಡೋಣ ಮುಂದೆ ಹೆಂಗೆ ಬರುತ್ತೆ ವಿಡಿಯೋಸ್ಗಳು ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಿಮ್ಗೆ ಏನು ಅನಿಸ್ತು ಈ ವಿಡಿಯೋ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡೋಣ ಮಾತ್ರ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.